ಭಿಕ್ಷೆ ಬೇಡುವುದನ್ನ ನನ್ನ ವೀರಗಂಡ ಕಲಿಸಿಲ್ಲ ಎಂದ್ರು ಮಹಾದೇವಿ. ಕಂಗಳು ತುಂಬಿರಲು ಕಂಬನಿ ದಾರಿಯಲ್ಲಿ, ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲ್ಲಿ, ಮೇಣದ ದೀಪದಂತೆ ನೊಂದು ನೊಂದು ನೀರಾದ. ಚಂದನದ ಗೊಂಬೆಯ ಈ ಹಾಡನ್ನು ವೀರಯೋಧ ಹನುಮಂತಪ್ಪನ ಹೆಂಡತಿ ಮಹಾದೇವಿಗಾಗಿಯೇ ಬರೆಯಲಾಗಿದೆಯಾ? ಒಂದೆಡೆ ದೇಶ ಸೇವೆ ಮಾಡ್ತಿದ್ದ ಗಂಡ ಹನುಮಂತಪ್ಪನನ್ನ ಕಳೆದುಕೊಂಡಾಗಿದೆ. ಕರುಳಬಳ್ಳಿ ನೇತ್ರಾಳ ಭವಿಷ್ಯತ್ತಿನ ಬಗ್ಗೆ ಚಿಂತಿಸಬೇಕಾಗಿದೆ. ಮತ್ತೊಂದೆಡೆ ಈಡೇರದ ಸರ್ಕಾರದ ಭರವಸೆಗಳು. ಅದಕ್ಕಾಗಿ ಕಚೇರಿಗಳಿಗೆ ಅಲಿದಾಟ, ಸಾಲದೆಂಬಂತೆ ಸುಳ್ಳು ಸುದ್ದಿಗಳ ಹರಿದಾಟ. ಹನುಮಂತಪ್ಪ ಮಣ್ಣಾದ ದಿನವೇ ಸಿದ್ದರಾಮಯ್ಯನವರು ಮಹಾದೇವಿಗೆ ರಾಜ್ಯ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಮಹಾದೇವಿಗೆ 25 ಲಕ್ಷ ರೂಪಾಯಿ ಮತ್ತು 4 ಎಕರೆ ಜಮೀನು ನೀಡಲಾಗಿದೆ ಹೊರತಾಗಿ ಉದ್ಯೋಗದ ಭರವಸೆಯನ್ನು ಮರೀಚಿಕೆಯಾಗಿದೆ. ಸರ್ಕಾರಿ ಕೆಲಸ ಕೊಡ್ತೇನೆಂದು ಭರವಸೆ ನೀಡಿದ್ದ ರಾಜ್ಯ ಸರ್ಕಾರ ಈ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಹೇಳುತ್ತೇನೆ ಅಷ್ಟೇ. ನಾನು ಭಿಕ್ಷೆ ಬಿಡುವುದನ್ನು ನನ್ನ ಗಂಡ ನನಗೆ ಕಲಿಸಿಕೊಟ್ಟಿಲ್ಲ. ನಾನು ಯಾರಲ್ಲೂ ಭಿಕ್ಷೆ ಬೇಡುವುದಿಲ್ಲ ಎಂದು ಸ್ವಾಭಿಮಾನದ ಮಾತನ್ನ ಒನ್ ಇಂಡಿಯಾ ಕನ್ನಡ ಜೊತೆ ಮಹಾದೇವಿ ಆಡಿದ್ರು. ಇನ್ನೊಂದು ತಿಂಗಳಲ್ಲಿ ಕೆಲಸ ಕೊಡುತ್ತೇವೆಂದು ರಾಜ್ಯ ಸರ್ಕಾರ ಭರವಸೆ ನೀಡಿದೆ. ಅದಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಭಾರಿಯಾಗಿದ್ದೇನೆ. ನನಗೀಗ ಕೆಲಸದ ಅಗತ್ಯವಿಲ್ಲ. ಆದರೆ ಮಗಳ ಭವಿಷ್ಯದ ದೃಷ್ಟಿಯಿಂದ ಕೆಲಸ ಬೇಕು. ನನಗೆ ರಾಜ್ಯ ಸರ್ಕಾರ ಹಣ ಕೊಟ್ಟಿದೆ ನಿಜ, ಆದರೆ ಕೂತು ತಿಂದರೆ ಕುಡಿಕೆ ಹುಣ್ಣು ಸಾಲೋದಿಲ್ಲ ಎಂಬ ನುಡಿಯನ್ನ ಎಂದು ಮರೆಯೋದಿಲ್ಲ ಎಂದು ಅವರು ಹೇಳಿದ್ರು. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.